ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿದೆ ಪಾಕಿಸ್ತಾನ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಗಡಿಯಲ್ಲಿ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ಚಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಸೆಕ್ಟರ್ನಲ್ಲಿ ಗುಂಡಿನ ದಾಳಿ ನಿಲ್ತಿಲ್ಲ. ಗಡಿಯಲ್ಲಿನ ಪೊಲೀಸ್ ಚೌಕಿಗಳನ್ನ ಗುರಿಯಾಗಿಸಿ ಫೈರಿಂಗ್ ಮಾಡಿದ್ದಾರೆ. ಕಗ್ಗತ್ತಲನೆ ಗುಂಡು ಹಾರಿಸಿದ್ದಾರೆ ಪಾಕಿಸ್ತಾನದ ಸೈನಿಕರು. ಎಲ್ಒಸಿನಲ್ಲಿ ಹದ್ದು ಮೀರಿ ಪಾಕಿಸ್ತಾನ ಸೇನಾ ಪುಂಡಾಟವನ್ನ ಮೆರೆತಿದ್ದಾರೆ. ಒಂದು ಕಡೆ ಇಮ್ರಾನ್ ಖಾನ್ ಅವರು ಶಾಂತಿಯುತ ಮಾತು ಕರೀತಾರೆ, ಆದ್ರೆ ಇನ್ನೊಂದು ಕಡೆ ಪಾಕ್ ಯೋಧರೇ ಗುಂಡಿನ ದಾಳಿಯನ್ನ ನಿಲ್ಲಿಸ್ತಾ ಇಲ್ಲ. ಹೀಗಾಗಿ ನಾವು ಭಾರತೀಯರು ಕೂಡ ಎಲ್ಲಾ ರೀತಿ ಸನ್ನದ್ಧವಾಗಿದ್ದಾರೆ, ಭಾರತೀಯ ಆರ್ಮಿ ಕೂಡ. ಸೊ ಈಗಾಗಲೇ ನೀವು ಗುಂಡಿನ ದಾಳಿ ನಿಲ್ಲಿಸಿಲ್ಲ ಅಂದ್ರೆ ನಾವು ಪ್ರತಿ ದಾಳಿ ಮಾಡೇ ಮಾಡ್ತೀವಿ ಅಂತ ಈಗಾಗಲೇ ಭಾರತೀಯ ಸೇನೆ ಕೂಡ ಪಣ ತೊಟ್ಟಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಸೆಕ್ಟರ್ ನಲ್ಲಿ ಇನ್ನೂ ಗುಂಡಿನ ದಾಳಿ ನಿಲ್ತಿಲ್ಲ. ಗಡಿಯಲ್ಲಿನ ಪೊಲೀಸ್ ಚೌಕಿಗಳನ್ನ ಗುರಿಯಾಗಿಸಿ ಫೈರಿಂಗ್ ಅನ್ನ ಮಾಡಿದ್ದಾರೆ ಪಾಕ್ ಸೈನಿಕರು. ಕಗ್ಗತ್ತಲಿನಲ್ಲಿ ಗುಂಡು ಹಾರಿಸಿದ್ದಾರೆ ಪಾಕಿಸ್ತಾನದ ಸೈನಿಕರು. ಎಲ್ಒಸಿನಲ್ಲಿ ಹದ್ದು ಮೀರಿ ಪಾಕಿಸ್ತಾನ ಸೇನೆ ಪುಂಡಾಟವನ್ನ ಮೆರೆತಿದ್ದಾರೆ. ಒಟ್ಟಾರೆ ಒಂದು ವೇಳೆ ಏನಾದ್ರೂ ಪಾಕಿಸ್ತಾನ ಈ ರೀತಿ ಗುಂಡಿನ ದಾಳಿಯನ್ನ ನಿಲ್ಲಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಭಾರತೀಯ ಸೇನೆ ತಕ್ಕ ಉತ್ತರವನ್ನ ನೀಡುತ್ತೆ. ಜಮ್ಮು ಕಾಶ್ಮೀರದ ಕುಪ್ವಾರ್ನಲ್ಲಿ ಗುಂಡಿನ ಕಾಳಗ ನಿಲ್ತಾ ಇಲ್ಲ. ಭಾರತೀಯ ಸೇನೆ ಉಗ್ರರ ನಡುವೆ ಗುಂಡಿನ ಚುಕಾಮುಖಿ ನಡೆದಿದೆ. 3 ಭಯೋತ್ಪಾದಕರನ್ನ ಸೇನೆ ಸುತ್ತುವರೆದಿದೆ. ಹಂದ್ವಾರ ಪ್ರದೇಶದಲ್ಲಿ ಉಗ್ರರು ಅಡಗಿರುವ ಶಂಕೆ ಇದೆ. ಗಡಿಯಲ್ಲಿ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ಚಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಸೆಕ್ಟರ್ನಲ್ಲಿ ಗುಂಡಿನ ದಾಳಿ ನಿಲ್ತಿಲ್ಲ. ಗಡಿಯಲ್ಲಿನ ಪೊಲೀಸ್ ಚೌಕಿಗಳನ್ನ ಗುರಿಯಾಗಿಸಿ ಫೈರಿಂಗ್ ಅನ್ನ ಮಾಡ್ತಾ ಇದ್ದಾರೆ ಪಾಕ್ ಸೈನಿಕರು. ಕಗ್ಗತ್ತಿನಲ್ಲಿ ಗುಂಡು ಹಾರಿಸ್ತಾ ಇದ್ದಾರೆ ಪಾಕಿಸ್ತಾನದ ಸೈನಿಕರು. ಎಲ್ಒಸಿನಲ್ಲಿ ಹದ್ದು ಮೀರಿ ಪಾಕಿಸ್ತಾನ ಸೇನೆ ಪುಂಡಾಟವನ್ನ ಮೆರೆದಿದೆ. ಒಂದೆಡೆ ಪಾಕಿಗಳ ಬಾಯಲ್ಲಿ ಶಾಂತಿ ಮಾತ್ರ, ಮತ್ತೊಂದೆಡೆ ಗುಂಡಿನ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಕುಶ್ವಾರ್ನಲ್ಲಿ ಗುಂಡಿನ ಕಾಳಗ ಇದೆ. ಭಾರತೀಯ ಸೇನೆ ಉಗ್ರರ ನಡುವೆ ಗುಂಡಿನ ಚಕಮಕಿ ಕೂಡ ನಡೆದಿದೆ. 3 ಭಯೋತ್ಪಾದಕರನ್ನ ಸೇನೆ ಸುತ್ತುವರೆದಿದೆ. ಹಂದ್ವಾರ ಪ್ರದೇಶದಲ್ಲಿ ಉಗ್ರರು ಅಡಗಿರುವ ಶಂಕೆ ಕೂಡ ಇದೆ. ಅಲ್ಲೂ ಕೂಡ ನಮ್ಮ ಭಾರತೀಯ ಸೇನೆ ಆ ಉಗ್ರರನ್ನ ಮತ್ತೆ ಮೆಟ್ಟಾಕುವಲ್ಲಿ ಈಗ ಎಲ್ಲಾ ರೀತಿ ಸಜ್ಜಾಗಿದ್ದಾರೆ. ಒಟ್ಟಾರೆ ಒಂದು ಕಡೆ ಪಾಕಿಸ್ತಾನ ಶಾಂತಿ ಮಂತ್ರ ಪಠಿಸುತ್ತೆ, ಇನ್ನೊಂದು ಕಡೆ ಈ ರೀತಿ ಗುಂಡಿನ ಕಾಳಗವನ್ನ ಮುಂದುವರಿಸಿದ್ದಾರೆ. ಇದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನೋದೇ ಇಲ್ಲ. ಆದ್ರೆ ನಮ್ಮ ಭಾರತೀಯ ಸೇನೆ ಯಾವುದಕ್ಕೂ ಕೂಡ ಹೆದರಲ್ಲ. ಶಾಂತಿ ಮಂತ್ರ ಅವರು ಪಠಣೆ ಮಾಡಿದ್ರೆ ನಾವು ಕೂಡ ಸುಮ್ಮನೆ ಇರ್ತೀವಿ, ಇಲ್ಲದಿದ್ದಲ್ಲಿ ನಾವು ಕೂಡ ಪ್ರತಿ ದಾಳಿಯನ್ನ ಮಾಡೇ ಮಾಡ್ತೀವಿ ಅಂತ ಈಗಾಗಲೇ ಭಾರತೀಯ ಸೇನೆ ಕೂಡ ಪಣ ತೊಟ್ಟಿದೆ. ಒಟ್ಟಾರೆ ಹಂದ್ವಾರ ಪ್ರದೇಶದಲ್ಲಿ ಈಗ ಉಗ್ರರು ಅಡಗಿರುವ ಶಂಕೆ ಇದೆ. ಹೀಗಾಗಿ ನಮ್ಮ ಭಾರತೀಯ ಸೇನೆ ಅದನ್ನು ಕೂಡ ಟ್ರೇಸ್ ಔಟ್ ಮಾಡಿ ಉಗ್ರರನ್ನ ಕೊಲ್ಲೋಕೆ ಎಲ್ಲಾ ರೀತಿ ಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. 3 ಭಯೋತ್ಪಾದಕರನ್ನ ಸೇನೆ ಸುತ್ತುವರೆದಿದೆ.